ಹಾಯ್ ನನ್ನ ಮುದ್ದು ಲವ್ಲಿ ಹ್ಯಾಪಿ ಫ್ರೆಂಡ್ಸ್, ಹೌ ಆರ್ ಯು? ಹೇಗಿದ್ದೀರಿ ಎಲ್ಲರೂ? ಸೂಪರಾಗಿದ್ದೀರಾ? ಹಾಗೆ ನಾನು ಕೂಡ ಸೂಪರಾಗಿದ್ದೀನಿ. ಬನ್ನಿ ಈ ದಿನ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಟಕ ಟಕ ಚಟಪಟ ನೋಡ್ಕೊಬರೋಣ. ಪಟ ಮಾಡೋಣ, ಟಕ ಟಕ ತಿನ್ನೋಣ. ಓಕೆನಾ? ನೋಡಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಇಲ್ಲ ತುಪ್ಪ ಜಾಸ್ತಿ ಹಾಕಿ ವರ್ಮಿಚೆಲ್ಲಿನ ಫ್ರೈ ಮಾಡ್ಕೊಳ್ಳಿ. ನೋಡಿ, ಶಾವಿಗೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನಾನು ಆಲ್ರೆಡಿ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಫುಲ್ಲು ಇದು ಮಾಡ್ಕೊಳ್ಳಿ. ತಿರುಗಿಸ್ತಾ ಹುರ್ಕೊಳ್ಳಿ. ಎಣ್ಣೆಲ್ಲೇ ಫ್ರೈ ಆಗಬೇಕು. ಈ ರೀತಿ ಎಣ್ಣೆಲ್ಲೇ ಚೆನ್ನಾಗಿ ಹುರ್ಕೊಂಡ ನಂತರ ಅದನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ. 1-2 ಲೋಟ ನೀರನ್ನು ಬಿಸಿ ಮಾಡ್ಕೊಳ್ಳಿ. ಕುದಿಬೇಕು ನೀರು. ಚೆನ್ನಾಗಿ ಕುದ್ದ ನಂತರ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊತಿದ್ದೀರಲ್ಲ ವರ್ಮಿಚೆಲ್ಲಿ ಶಾವಿಗೆನ ಇದಕ್ಕೆ ಆ್ಯಡ್ ಮಾಡಿ 2 ಮಿನಿಟ್ಸ್ ಬಿಡಬೇಕು. ಕುದಿಯೋ ನೀರಿಗೆ 2 ಮಿನಿಟ್ಸ್ ಹಾಕಿ ಬಿಡಬೇಕು. ಈಗ ಚಟಪಟ ತರಕಾರಿ ಎಲ್ಲ ಹಚ್ಕೊಳ್ಳೋಣ. ಸಣ್ಣಕ್ಕೆ ತುಂಬ ಸಣ್ಣ ಸ್ಲೈಸಾಗಿ ಆಲೂಗೆಡ್ಡೆ, ಬೀನ್ಸು, ಬಟಾಣಿ, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ, ಈರುಳ್ಳಿ ಎಲ್ಲ ನೋಡಿ ವಾಶ್ ಮಾಡಿ ನೀಟಾಗಿ ತೊಳೆದು ಹಚ್ಚಿಟ್ಟಿದ್ದೀನಿ. ನೋಡಿ, ನೀರು ಕುದೀತಾ ಇದೆ. ಹುರಿದಿಟ್ಕೊಂಡಿರೋ ಅಂಥ ವರ್ಮಿಚೆಲ್ಲಿ ಆ್ಯಡ್ ಮಾಡೋಣ. ನೋಡಿ, ನೀರಿಗೆ ಹಾಕ್ತಾಯಿದ್ದೀನಿ ನಾನು. ಕುದಿಯೋ ನೀರಿಗೆ ಹಾಕಿ 1-2 ನಿಮಿಷ ಬಿಟ್ಟರೆ ಅದು ತುಂಬ ಸಾಫ್ಟ್ ಆಗುತ್ತೆ. ವರ್ಮಿಚೆಲ್ಲಿ ಸಾಫ್ಟ್ ಆದರೆ ತಿನ್ಲಿಕ್ಕೆ ಸೂಪರಾಗಿರುತ್ತೆ. ಹಾಗಾಗಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಬಿಸಿ ನೀರಿಗೆ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿದ್ದೀನಿ. ಇವಾಗ 2 ಮಿನಿಟ್ಸ್ ಬಿಡಬೇಕು, ಸಾಕು. ತುಂಬ ಸಾಫ್ಟ್ ಆಗುತ್ತೆ ಅದು, ಇಲ್ಲಾಂದರೆ ಅಂಟ್ಕೊಳ್ಳೋಂಗಾಗ್ಬಿಡುತ್ತೆ. ಅಂಟು ಥರ ಆಗ್ಬಿಟ್ಟು ಅಂಟ್ಕೊಳ್ಳುತ್ತೆ. ನಂತರ ಬಾಣಲಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ತುಪ್ಪ ಹಾಕಿದ್ದೀನಿ. ನೋಡಿ, ನಾನು ಎಣ್ಣೆಲಿ ಮಾಡ್ತಾಯಿಲ್ಲ, ತುಪ್ಪದಲ್ಲೇ ಮಾಡ್ಕೊತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಮನೆಯಲ್ಲೇ ಮಾಡಿರೋವಂಥ ನಾಟಿ ಹಸುವಿನ ತುಪ್ಪ. ನಂತರ ಸಾಸಿವೆ, ಕರಿಬೇವು. ನಾನಿಲ್ಲಿ ಸಾಸಿವೆ ಆ್ಯಡ್ ಮಾಡಿಲ್ಲ, ಕರಿಬೇವು ಮಾತ್ರ ಆ್ಯಡ್ ಮಾಡಿದ್ದೀನಿ. ಸಾಸಿವೆ ಏನು ಬೇಡ ವರ್ಮಿಚೆಲ್ಲಿಗೆ. ಹಸಿಮೆಣ್ಸಿನ್ಕಾಯಿ, ನಿಮಗೆ ಯಾವ ರೀತಿ ಸ್ಪೈಸಿ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಕಡಿಮೆ ಖಾರ ಬೇಕಂದ್ರೆ ಕಡಿಮೆ ಹಾಕ್ಕೊಳ್ಳಿ. ಸ್ಪೈಸಿಯಾಗಿ ಜಾಸ್ತಿ ಇರಬೇಕು ಖಾರ ಅಂದರೆ ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಂತರ ಈರುಳ್ಳಿ ಆ್ಯಡ್ ಮಾಡ್ತಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ. ನೋಡಿ, ಅದಾದ ನಂತರ ಸಣ್ಣಕ್ಕೆ ವಾಶ್ ಮಾಡಿ ಹಚ್ಚಿಟ್ಟಿದ್ನಲ್ಲ ತರಕಾರಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ತರಕಾರಿ ನೋಡಿ, ತುಂಬ ಸಣ್ಣಕ್ಕೆ ಹಚ್ಚಿಟ್ಟಿರಬೇಕು. ಯಾಕಂದರೆ ಎಣ್ಣೆಲೇ ಫ್ರೈ ಆಗಬೇಕಲ್ವಾ, ಎಣ್ಣೆಲೇ ಬೇಯಬೇಕಲ್ವಾ, ಹಂಗಾಗಿ ತುಂಬ ಸಣ್ಣಕ್ಕೆ ಹಚ್ಕೋಬೇಕು. ತುಂಬ ಸಣ್ಣಕ್ಕೆ ಹಚ್ಚಿರುವಂಥ ತರಕಾರಿ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಸೇರಿಸಿ ಆಗಿದೆ. ಇವಾಗ ಎಣ್ಣೆಲೇ ಫ್ರೈ ಮಾಡಬೇಕು. ಎಣ್ಣೆಲೇ ಬೇಯಿಸ್ಬೇಕು. ಇದನ್ನು ತರಕಾರಿನೆಲ್ಲ ಎಣ್ಣೆಲೇ ಬೇಯಿಸ್ಬೇಕು. ನೀರು ಹಾಕಿನ ಬೇಯಿಸೋಷ್ಟಿಲ್ಲ ನಾವು. ತುಂಬ ಸಣ್ಣಕ್ಕೆ ಸಾಫ್ಟಾಗಿ ಹಚ್ಚಿರ್ತೀವಲ್ಲ, ಸೊ ಹಂಗಾಗಿ ತುಪ್ಪದಲ್ಲೇ ಬೇಯ್ಕೊಳ್ಳುತ್ತೆ. ಈ ರೀತಿ ತುಪ್ಪದಲ್ಲೇ ಬೇಯಿಸ್ತಾ ಇದ್ದೀನಿ ನಾನು. ಬೇಯಿಸಿದ ನಂತರ ನೀರು ಶೋಧಿಸ್ಬಿಟ್ಟು ವರ್ಮಿಚೆಲ್ಲಿ ಆ್ಯಡ್ ಮಾಡಿದ್ದೀನಿ. ಕುದಿಯೋ ನೀರು ವರ್ಮಿಚೆಲ್ಲಿ ಹಾಕಿದ್ವಲ್ಲ, ಅದನ್ನು ನೀರೆಲ್ಲ ಶೋಧಿಸ್ಕೊಂಡು ವರ್ಮಿಚೆಲ್ಲಿ ಆ್ಯಡ್ ಮಾಡಿದ್ದೀನಿ. ಫೈನಲ್ ಟಚಪ್ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಫೈನಲ್ ಟಚಪ್ ಕೊತ್ತಂಬರಿ ಸೇರಿಸ್ಕೊಳ್ಳಿ. ವರ್ಮಿಚೆಲ್ಲಿ ಉಪ್ಮಾ ರೆಡಿ. ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ಸೂಪರಾದಂಥ ಟೇಸ್ಟಿಯಾದಂಥ ವೆಜಿಟೇಬಲ್ ವರ್ಮಿಚೆಲ್ಲಿ ಉಪ್ಮಾ ಸೂಪರ್ ರೆಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೂಪರ್. ವಾವ್, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಲವ್ ಯು ಆಲ್. ಬೈ ಬೈ.